ಒಬ್ಬರು ಪೇಷಂಟ್ ಬಂದಿದ್ರು, ಅವ್ರ ಏಜು 65, ಅವ್ರಿಗೆ ಡಯಾಬಿಟಿಸ್ ಜೊತೆಗೆ ಬಿ ಪಿ ಕೂಡ ಇತ್ತು. ಸೊ ಬಿ ಪಿಗೆ ಬಟ್ ಯಾವುದು ಮೆಡಿಸಿನ್ಸು ತೊಗೊತಾ ಇರಲಿಲ್ಲ, ಡಯಾಬಿಟೀಸ್ಗೆ ಮಾತ್ರ ಮೆಡಿಸಿನ್ಸ್ ತೊಗೊತಾ ಇದ್ರು. ಸೊ ಫಸ್ಟ್ ಫಾಲೋಅಪ್ಗೆ ಬಂದಾದಮೇಲೆ ಅವ್ರಿಗೆ ಬಿ ಪಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಅವರು ತುಂಬ ಸುಸ್ತಾಗಿ ಬಂದಿದ್ದರು. ನಾವು ಇಲ್ಲಿ ಬಿ ಪಿ ಎಲ್ಲ ಚೆಕ್ ಮಾಡಿಬಿಟ್ಟು ಎಮರ್ಜೆನ್ಸಿ ಕೇರ್ ಏನಿರುತ್ತೆ ಅದೆಲ್ಲ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದ್ದೆ, ಈ ಥರ ಬಿ ಪಿ ಬಂದಿದೆ, ಅದನ್ನು ಕೂಡ ಸ್ವಲ್ಪ ಮೇಂಟೈನ್ ಮಾಡೋ ಥರನೇ ನಾವು ಇಲ್ಲಿ ಮೆಡಿಸಿನ್ಸ್ ಹಾಕ್ತೀವಿ, ಅದ್ರ ಜೊತೆ ಕೆಲವೊಂದು ಚೇಂಜಸ್ಸು ಹೇಳ್ತೀನಿ. ಅವರು ಡಯಟ್ ಕೂಡ ಫಾಲೋ ಮಾಡಿರಲಿಲ್ಲ, ಸೊ ಅದೂ ಸ್ವಲ್ಪ ಮಾಡೋಕ್ಕೆ ಹೇಳಿದ್ದೆ. ಎಲ್ಲ ಆದಮೇಲೆ 15 days ಆದಮೇಲೆ ಬಂದಾಗ ಬಿ ಪಿ ಕೂಡ ನಾರ್ಮಲ್, ಅಂದರೆ 1 monthಲ್ಲಿನೇ ಬಿ ಪಿ ಕೂಡ ನಾರ್ಮಲ್ಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಪ್ಲಸ್ ರೀಡಿಂಗ್ಸ್ ಕೂಡ ನಾರ್ಮಲ್ ರೇಂಜ್ಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. 1 monthಲ್ಲಿನೇ ಮೆಡಿಸಿನ್ಸ್ ಕೂಡ ಕಡಿಮೆ ಮಾಡೋಕ್ಕೆ ಶುರು ಮಾಡಿದ್ರು. 1-2 months ಎಲ್ಲ ಆದಮೇಲೆ ಅವರು ಪ್ರತಿ ಫಾಲೋಅಪ್ಗೆ ಬರ್ತಾ ಟೈಮಲ್ಲಿ ಎವ್ರಿ 20 days ಅವ್ರು ಫಾಲೋಅಪ್ಗೆ ಬರ್ತಾಯಿತ್ತು, ಏನಾದರೂ ಫ್ರೂಟ್ಸ್ ತೊಗೊಂಡು ಬರ್ತಾಯಿತ್ತು. ಆ ಸೀಸನಲ್ಲಿ ಏನು ಇರುತ್ತೆ, ಇವಾಗ ಫಸ್ಟ್ ಅವ್ರು ಮ್ಯಾಂಗೋ ತೊಗೊಂಡು ಬಂದಿದ್ರು, ಮತ್ತು ಗ್ವಾವಾ, ಫಿಗು, ಈ ಥರ ಪ್ರತಿ ಫಾಲೋಅಪ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಥರ ಈ ಥರ ಹಣ್ಣುಗಳು ತೊಗೊತಾನೆ ಬರ್ತಾಯಿದ್ರು. ಲಾಸ್ಟ್ ಫಾಲೋಅಪ್ಗೆ ಬಂದಾಗ ನನಗೆ ಯಾರೂ ಈ ಥರ ಹೇಳ್ಕೊಡ್ತಾ ಇರಲಿಲ್ಲ, ನನಗೆ ಈ ಥರ ಊಟ ಮಾಡಬೇಕು ಅಂತಲೂ ಯಾರು ಹೇಳ್ಕೊಟ್ಟಿಲ್ಲ, ನೀವು ಹೇಳ್ಕೊಟ್ಟಿದ್ದೀರಾ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡಿದ್ದೀರಾ ಅಂತೆಲ್ಲ ಹೇಳಿಬಿಟ್ಟು ತುಂಬ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಲಾಸ್ಟ್ ಫಾಲೋಅಪ್ಗೆ ಬಂದಾಗ ಕೂಡ ಎಲ್ಲರಿಗೂ ಕೊಡಿ ಫ್ರೂಟ್ಸ್ ಅಂತ ಹೇಳಿಬಿಟ್ಟೇ ಹೋಗಿರೋದು. ಈ ಥರ ಒಬ್ಬರು ಪೇಷಂಟು ಬಂದಿದ್ದರು.